ಮೈಸೂರು ಕ್ಷೇತ್ರದ ಬಗ್ಗೆ ಮಾತನಾಡಿದ್ವಿ. ಈಗ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಕ್ಷೇತ್ರ, ಮಾಜಿ ಸಿಎಂಗಳ ಹೆಸರು ಕೇಳಿ ಬರ್ತಾ ಇರೋ ಕ್ಷೇತ್ರ ಹಾವೇರಿ ಮತ್ತು ದಾವಣಗೆರೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಪ್ರಶಾಂತ್, ಹಾವೇರಿಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕುತೂಹಲಕ್ಕೆ ತೆರೆ ಎಳೆಯೋ ಸಂದರ್ಭ ಬಂದಿದೆ ಅಂತ ಅನ್ಸುತ್ತೆ. ಅದರಲ್ಲಿ ಇಬ್ಬರು ಮಾಜಿ ಸಿಎಂಗಳ ಹೆಸರು ಬರ್ತಾ ಇದೆ, ಜೊತೆಗೆ ಕಾಂತೇಶ್ ಹೆಸರಿದೆ, BC ಪಾಟೀಲ್ರು ನನಗೂ ಬೇಕು ಅಂತ ಇದ್ದಾರೆ. ಅದರ ವಿರುದ್ಧ ಕಾಂಗ್ರೆಸ್ನ ಪ್ಲಾನ್ ಏನಾಗಿರುತ್ತೆ ನೋಡಿ ಭವನ, ಕಾಂಗ್ರೆಸ್ ಮೊದಲಿಂದಲೂ ಕೂಡ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾ ಇದ್ದ ಕ್ಷೇತ್ರ ಇದು. ಮೊಹಸಿನ್ ಮತ್ತು IG ಸನದಿ ಸುದೀರ್ಘ ಅವಧಿಯವರೆಗೆ ಇಲ್ಲಿಂದ ಸಂಸದರಾಗಿದ್ದರು. ಅದು ಧಾರವಾಡ ದಕ್ಷಿಣ ಕ್ಷೇತ್ರ ಆಗಿತ್ತು. ನಂತರದ ಸಂದರ್ಭದಲ್ಲಿ 2014ರಲ್ಲಿ ಸಲೀಂ ಅಹ್ಮದ್ಗೆ ಟಿಕೆಟ್ ಕೊಟ್ಟಾಗ ಶಿವಕುಮಾರ್ ಉದಾಸಿ ಪುನರಪೀಲ್ ಗೆದ್ದರು. ಆಗಿನಿಂದ ಕಾಂಗ್ರೆಸ್ಗೆ ಅನ್ನಿಸ್ತು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ BJP ಗೆಲ್ಲೋದು ಸುಲಭ ಆಗುತ್ತೆ. ಕಳೆದ ಬಾರಿ ಕಾಂಗ್ರೆಸ್ DR ಪಾಟೀಲ್ರನ್ನು, ಅಂದರೆ ರೆಡ್ಡಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರನ್ನ ತಂದು ಚುನಾವಣೆಗೆ ಇಳಿಸಿತ್ತು. HK ಪಾಟೀಲ್ ಅವರ ಸಹೋದರ ಕೂಡ ಹೌದು. ಆದರೆ ಮೋದಿ ಕಾರಣದಿಂದ ಅಷ್ಟೊಂದು ಸುಲಭ ಆಗಲಿಲ್ಲ. ಈ ಬಾರಿ ಕಾಂಗ್ರೆಸ್ ಆನಂದ್ ಗಡ್ದೇವರ ಮಠ ಅವರಿಗೆ ತುಂಬ ಬೇಗನೆ ಟಿಕೆಟನ್ನು ಅನೌನ್ಸ್ ಮಾಡಿದೆ. ಇವರ ತಂದೆ ಶಿರಟ್ಟಿಯ ಶಾಸಕರಾಗಿದ್ದರು, GS ಗಡ್ದೇವರ ಮಠ. ಡಿಲಿಮಿಟೇಷನ್ನಿಂದ ಕ್ಷೇತ್ರ ಕಳೆದುಕೊಂಡಿದ್ದರು. ಆನಂದ್ ಗಡ್ದೇವರ ಮಠ ಯೂತ್ ಕಾಂಗ್ರೆಸ್ನಲ್ಲೂ ಇದ್ದರು, ಒಂದು ಸಲ ವಿಧಾನ ಪರಿಷತ್ಗೂ ಕೂಡ ಸ್ಪರ್ಧಿಸಿದ್ರು. ಈಗ ಅವರಿಗೆ ಟಿಕೆಟನ್ನು ಕೊಟ್ಟಿದೆ. ಪ್ರಮುಖವಾಗಿ ಗದಗ ಭಾಗದಲ್ಲಿ BJPಯ ಕ್ಯಾಂಡಿಡೇಟ್ ಹಾವೇರಿ ಭಾಗದಿಂದ ಬರ್ತಾರೆ. ಗದಗ ಭಾಗದಲ್ಲಿ ಒಂದು ಕ್ರೋಢೀಕರಣ ಆಗ್ಬೋದು ಅನ್ನುವ ಕಾರಣಕ್ಕೋಸ್ಕರ ಆನಂದ್ ಗಡ್ದೇವರ ಮಠಕ್ಕೆ ಟಿಕೆಟ್ ಕೊಡಲಾಗಿದೆ. BJPಯಲ್ಲಿ ಯಾರಿಗೆ ಟಿಕೆಟ್ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಇನ್ನೂ ಅಸ್ಪಷ್ಟತೆ. ಯಾಕೆಂದರೆ 3 ಪ್ರಮುಖರು ಅಲ್ಲಿ ಟಿಕೆಟ್ ಕೇಳ್ತಿದ್ದಾರೆ. ಈಶ್ವರಪ್ಪನವರ ಪುತ್ರ, ಅಂದರೆ ಹೆಚ್ಚು ಕಡಿಮೆ ಈಶ್ವರಪ್ಪನವರೇ ನನ್ನನ್ನು ವಿಧಾನಸಭಾ ಚುನಾವಣೆಯಲ್ಲಿ ಹಿಂದೆ ಸರಿಸಿದ್ರಿ, ಯಡಿಯೂರಪ್ಪನವ್ರನ್ನ ಹಿಂದೆ ಸರಿಸಿ ಅವರ ಮಗನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರಿ, ಈಗ ನನ್ನ ಮಗನನ್ನು ನೀವು ಅಭ್ಯರ್ಥಿ ಮಾಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲೂ ನೀವು ಕುರುಬ ಅಥವಾ ಪ್ರಮುಖ OBCಗಳಿಗೆ ಮೇನ್ ಸ್ಟ್ರೀಮಲ್ಲಿ ಕೊಡಲ್ಲ. ಈಗ ಯದುವೀರ್ ಒಡೆಯರಿಗೆ ಕೊಟ್ಟಿದ್ದು OBC ಅಂತ ಕನ್ಸಿಡರ್ ಆಗಲ್ಲ. ಅಥವಾ ನೀವು ಕರಾವಳಿ ಭಾಗದಲ್ಲಿ ಒಂದು ಕೊಟ್ಟರೆ ಅದನ್ನು OBC ಅಂತಕ್ಕಂಥದ್ದು ಕನ್ಸಿಡರ್ ಆಗಲ್ಲ. ಬೆಂಗಳೂರಿನಲ್ಲಿ PC ಮೋಹನ್ಗೆ OBC ಕೊಡ್ತೀರಿ. ಮೇನ್ಲ್ಯಾಂಡ್ ಏನಿದೆ, ಮಧ್ಯ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ನೀವು ಒಂದು ಕುರುಬ ಕೊಡಬೇಕು, ಅದು ನಮ್ಮ ಮಗನಿಗೆ ಕೊಡಿ ಅಂತಕ್ಕಂಥದ್ದನ್ನು ಈಶ್ವರಪ್ಪ ಕೇಳ್ತಾ ಇದ್ದಾರೆ. ಬಟ್ BJPಗೆ ಅನಿಸ್ತದೆ ತನ್ನ ವೋಟ್ ಪ್ಯಾಟರ್ನಲ್ಲಿ ಇದು ಸರಿ ಹೊಂದಲ್ಲ. ಎದುರುಗಡೆ ಲಿಂಗಾಯತ್ ಇದ್ದಾಗ ನಾವಿಲ್ಲಿ ಕುರುಬ ಕೊಟ್ಬಿಟ್ರೆ ಉಳಿದವ್ರು ಯಾರು ಮತ ಹಾಕೋರು ಅನ್ನುವ ಪ್ರಶ್ನೆ ಬರುತ್ತೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ, ಕುರುಬ ಅಭ್ಯರ್ಥಿ ಕೊಟ್ಟಾಗ ಮುಸ್ಲಿಂ ಮತ್ತು ದಲಿತ ರೈಟ್ ಜೊತೆಗಿರುತ್ತೆ. ಇಲ್ಲಿ ಅದರ ಎಡಿಷನ್ ಏನು ಅಂತಕ್ಕಂಥದ್ದರ ಚಿಂತೆ BJPಗಿದೆ. ಹೀಗಾಗಿ ಅದು ಕನ್ಸಿಡರ್ ಮಾಡಿಲ್ಲ. ಬಸವರಾಜ ಬೊಮ್ಮಾಯಿಯವರಿಗೆ ಮನಸ್ಸಿಲ್ಲ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಆದರೆ ಎಕ್ಸ್ಪ್ಲಿಸಿಟ್ಲಿ ಮಾಧ್ಯಮಗಳ ಎದುರುಗಡೆ ಆಗಲಿ, ರಾಜ್ಯದ ನಾಯಕರ ಎದುರುಗಡೆ ಆಗಲಿ, ಅಥವಾ ದಿಲ್ಲಿ ನಾಯಕರ ಎದುರುಗಡೆ ಆಗಲಿ ಬಸವರಾಜ ಬೊಮ್ಮಾಯಿ ನಿಲ್ತೀನಿ ಅಂತಕ್ಕಂಥದ್ದನ್ನು ಎಲ್ಲೂ ಸ್ಪಷ್ಟವಾಗಿ ಹೇಳಿಲ್ಲ. ಬೆಳಗಾವಿ ಮತ್ತು ಹಾವೇರಿಯನ್ನು BJP ಪೆಂಡಿಂಗ್ ಇಟ್ಟಿದೆ ಜಗದೀಶ್ ಶೆಟ್ಟರ್ಗೋಸ್ಕರ. ಹೀಗಾಗಿ ಜಗದೀಶ್ ಶೆಟ್ಟರನ್ನು ಹಾವೇರಿಗೆ ಕರ್ಕೊಂಡು ಬರಬೇಕಾ ಅಂತಕ್ಕಂಥದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ನನಗನ್ಸುತ್ತೆ ಸೆಕೆಂಡ್ ಲೀಸ್ಟ್ವರೆಗೆ ಇದನ್ನು ಕಾಯಬೇಕಾಗುತ್ತೆ. ಜಗದೀಶ್ ಶೆಟ್ಟರ್ ಕೊಟ್ಟರೆ ಜಗದೀಶ್ ಶೆಟ್ಟರ್ ವರ್ಸಸ್ ಆನಂದ್ ಗಡ್ದೇವ್ರ ಮಟ್ಟ ಒಂದು ಇಂಟ್ರೆಸ್ಟಿಂಗ್ ಫೈಟ್ ಕೂಡ ಕಾರಣ ಆಗಬೇಕು. BJPಯಲ್ಲೂ ಕೂಡ ಸಾಕಷ್ಟು ಆಂತರಿಕ ಒಳಜಗಳಿವೆ. ಬೊಮ್ಮಾಯಿಯವರಿಗೆ ಶೆಟ್ಟರು ಹಾವೇರಿಗೆ ಬರೋದು ಮನಸ್ಸಿಲ್ಲ, BC ಪಾಟೀಲ್ ಅವರಿಗೆ ಶೆಟ್ಟರು ಹಾವೇರಿಗೆ ಬರೋದು ಮನಸ್ಸಿಲ್ಲ. ಸ್ಥಳೀಯ ನಾಯಕರಿಗೆ ಎಷ್ಟು ಲಾಸ್ಟ್ ಟೈಮ್ CM ಉದಾಸಿ 3 ಬಾರಿ ಮಗನಿಗೆ ಟಿಕೆಟ್ ಕೊಟ್ಟರು, ನಮಗೆ ಯಾವಾಗ ಅವಕಾಶ? ಸಿದ್ದರಾಜ್ ಕಲ್ಕೋಟಿಯಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ದರು. ಡಾಕ್ಟರ್ ಮಹೇಶ್ ನಾಲ್ವಾಡ್ ಕೇಳ್ತಾ ಇದ್ದಾರೆ. BC ಪಾಟೀಲರು RSS ಕಾರ್ಯಾಲಯಗಳು ದಿಲ್ಲಿಗೆ ಎಡತಾಗ್ತಾ ಇದ್ದಾರೆ, ನಂಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು. ಹೀಗಾಗಿ ಒಂದು ಇಂಟ್ರೆಸ್ಟಿಂಗ್ ಫೈಟ್ ಇದೆ. ಹಾವೇರಿಗೆ ಈ ಬಾರಿ ನನಗನ್ಸುತ್ತೆ ಕಾಂಗ್ರೆಸ್ ಫೈಟಲ್ಲಿ ಬರುತ್ತೆ. 3 ಬಾರಿ ಶಿವಕುಮಾರ್ ಉದಾಸಿ ಕ್ಷೇತ್ರವನ್ನು ಗೆದ್ದುಕೊಂಡಿದ್ರು. ಆದರೆ ಲಿಂಗಾಯತರಿಗೆ ಕೊಟ್ಟಿರೋದ್ರಿಂದ ಈ ಬಾರಿ ಒಂದು ಫೈಟ್ ಆಗುತ್ತೆ. ಯಾಕಂದರೆ ರೆಡ್ಡಿ ಸಮುದಾಯದ ಮತಗಳು ಜಾಸ್ತಿ ಇವೆ, ಕುರುಬರ ಒಂದು 3-3.5 ಲಕ್ಷ ಮತಗಳು ಇವೆ, ಮುಸ್ಲಿಂ ಸಮಾಜದ ಕ್ರೋಢೀಕರಣ ಇರತಕ್ಕಂಥ ಕ್ಷೇತ್ರ ಇದು. ಹೀಗಾಗಿ ಒಂದು ಇಂಟ್ರೆಸ್ಟಿಂಗ್ ಫೈಟ್ ಹಾವೇರಿಯಲ್ಲಿ ನಿರೀಕ್ಷಿಸ್ಬೋದು ಅನ್ಸುತ್ತೆ. ಶಂಕರ್ ಶೆಟ್ರೆ, ನೋಡಿ, ಈಗ ಹಾವೇರಿಯಲ್ಲಿ ಇದೆಲ್ಲ ಮಾತುಕತೆಗೆ ಕಾರಣ ಏನು ಗೊತ್ತಾ? ಉದಾಸಿಯವರು ಶಿವಕುಮಾರ್ ನಾನು ಸ್ಪರ್ಧೆಯಲ್ಲಿ ಇಲ್ಲ ಅಂತ ಸ್ವಯಂ ನಿವೃತ್ತಿ ತಗೊಂಡ್ರು. ಬಹುಶಃ ಸ್ವಯಂ ನಿವೃತ್ತಿ ತಗೊಂಡ್ರಲ್ಲ ಅವರೇ ಒಬ್ಬರು. ಮತ್ತೆಲ್ಲರೂ ಏಜ್ ಫ್ಯಾಕ್ಟ್ರಿ ತೆಗೆದುಕೊಳ್ಳಿದ್ರು, ಅಥವಾ ಸದಾನಂದ ಗೌಡರಿಗೆ ಹೈಕಮಾಂಡೇ ಬೇಡ ಅಂತ ಹೇಳಿದ್ರು ಅಂತ ಸುದ್ದಿ ಉಂಟು. ನಿಜವಾಗಿದೆ ಸ್ವಯಂ ನನಗೆ ರಾಜ್ಯಕ್ಕೆ ಬೇಡ, ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಅಂತೇಳಿ VRS ತಗೊಂಡವರು ಅಂದರೆ ಉದಾಸಿಯವರು ಮಾತ್ರ. ಅವರು ಖಂಡಿತವಾಗಿಯೂ ಆ ಸ್ಟೇಟ್ಮೆಂಟ್ ಅವರು ಕೊಡಲಿಲ್ಲ ಇದ್ದರೆ ಖಂಡಿತವಾಗಿಯೂ ಅವರು ಈ ಚುನಾವಣೆಯಲ್ಲಿ ಅಲ್ಲಿ ಬೇರೆ ಹೆಸರುಗಳೇ ಬರ್ತಾಯಿಲ್ಲ, ಒಂದೇ ಹೆಸರು ಇರ್ತದೆ, ಒಂದೇ ಹೆಸರು ಪಾಸ್ ಆಗ್ತಿತ್ತು. ಈಗ ಕಾಂಗ್ರೆಸ್ ಅವರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದರು, ಆನಂದ ಸ್ವಾಮಿ ಗೌಡದ ಮಠದ
ಅಂತೇಳಿ ಒಬ್ಬ ಲಿಂಗಾಯತ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಈಗ BJPಯಲ್ಲಿ 4 ಹೆಸರು ಕೇಳಿದು ಬರ್ತಾ ಉಂಟು, ಜಗದೀಶ್ ಶೆಟ್ಟರ್ದು, ಬೊಮ್ಮಾಯಿದು, BC ಪಾಟೀಲು ಮತ್ತು ಕಾಂತೇಶ್ ಇದ್ದು. ಎಲ್ಲರೂ 3 ಜನ ಲಿಂಗಾಯತರು, ಒಬ್ಬರು ಮಾತ್ರ ಕುರುಬ್ರು ಒಂದು 3 ಲಕ್ಷ ಓಟು ಅಲ್ಲಿ ಉಂಟು, 3.5 ಲಕ್ಷ ಓಟು ಉಂಟು ಅಂತ ಹೇಳ್ತಾರೆ. ಬಟ್ ಯಾವಾಗಿದ್ದು ನೋಡಿದ್ರೆ ಇಲ್ಲಿ ಈಗ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟೋದ್ರಿಂದ ಮೆಜಾರಿಟಿ ಒಂದು 5-6 ಲಕ್ಷಕ್ಕೆ ಲಿಂಗಾಯತರ ಓಟ್ ಇರೋದ್ರಿಂದ ಅವ್ರಿಗೆ ಚಾನ್ಸಸ್ ಕಮ್ಮಿ ಒಬ್ಬ ಕುರುಬನಿಗೆ. ಮತ್ತು ಕುರುಬ ಹೋದ ಕೂಡಲೇ ಅಲ್ಲಿ ಕುರುಬ್ರ ಓಟು BJP ಬರ್ತಂತ ಗ್ಯಾರಂಟಿ ಇಲ್ಲ ಕಾಂತಿ. ಅದು ಆಲ್ಮೋಸ್ಟ್ ಹೆಚ್ಚಿನ ಓಟು ಸಿದ್ದರಾಮಯ್ಯನಿಗೆ ಹೋಗ್ತದೆ. ಯಾಕಂದರೆ ಕುರುಬ್ರಲ್ಲಿ ಒಂದೀಗ ಡಿಸಿಷನ್ ಆಗಿದೆ ಆಲ್ಮೋಸ್ಟ್ ಅಬೌಟ್ 95% ಹೂ ಎವರ್ ದಿ ಕ್ಯಾಂಡಿಡೇಟ್ ವಾಟ್ ಎವರ್ ಇಟ್ ಮೇ ಟಿಲ್ ಸಿದ್ದರಾಮಯ್ಯ ಇಸ್ ದ್ಯಾಟ್ ಮೈ ವೋಟ್ ಶುಡ್ ಗೋ ಟು ಸಿದ್ದರಾಮಯ್ಯ ಅಂತ. ಅವ್ರಿಗೆ ಅನ್ಡಿಸ್ಪ್ಯೂಟೆಡ್ ಲೀಡರ್, ಅವ್ರಿಗೆ ಒಂದು ದೊಡ್ಡ ಹೆಸರೇ ಅವರಿಗೆ ಸಿದ್ದರಾಮಯ್ಯ ದೇವರು ಹೆಮ್ಮೆ ಅಂತ ಹೇಳ್ತಿದ್ದಾರೆ ಅವರು ಸಿದ್ದರಾಮಯ್ಯ ಹೆಸರನ್ನು ಅವರು. ಹಾಗಾಗಿ ಅದು ಈವನ್ ಕುರುಬಾಸ್ ಓಟು ಬರೋದು ಕಷ್ಟ. ಹಾಗಾಗಿ ಆ ಹೆಸರಲ್ಲೂ ಮುಂಚೂಣಿ ಬರೋದು. ಈಗ ಇರುವ ನೆಕ್ಸ್ಟ್ ಬೊಮ್ಮಾಯಿ ಮತ್ತಿದ್ದು ಬೊಮ್ಮಾಯಿ ಅವರಿಗೆ ಇಲ್ಲಿನ ಎಕ್ಸ್ ಚೀಫ್ ಮಿನಿಸ್ಟರು ಜಗದೀಶ್ ಶೆಟ್ಟರ್ ಮತ್ತೊಂದು ಇಬ್ಬರು ಎಕ್ಸ್ ಚೀಫ್ ಮಿನಿಸ್ಟರ್ಗಳು ಟ್ರೈ ಮಾಡ್ತಿರುವ ಕ್ಷೇತ್ರ. ಯಾಕಂದರೆ ಅವರು ಪ್ರಥಮ ಆಶೆ ಯಾರ್ದು ನಮ್ಮ ಜಗದೀಶ್ ಶೆಟ್ಟರ್ದು ಹುಬ್ಬಳ್ಳಿ ಇರ್ಬೋದು, ಹುಬ್ಬಳ್ಳಿ ಧಾರವಾಡ. ಆದರೆ ಅಲ್ಲಿ ಆಲ್ರೆಡಿ ಪ್ರಹ್ಲಾದ್ ಜೋಶಿ ಮುಟ್ಟುವಾಗಿಲ್ಲ. ಸೊ ಅವರು ಐದರ್ ಬೆಳಗಾವಿ ಹೋಗಬೇಕು ಅಥವಾ ಹಾವೇರಿ ಬರಬೇಕು. ಈ ಹಾವೇರಿಯಲ್ಲಿ ಬಂದರೆ ಈಗ ಎಕ್ಸ್ ಚೀಫ್ ಮಿನಿಸ್ಟರ್ ಇಬ್ಬರು ಕಂಟೆಂಡರ್ ಆಗ್ತಾರೆ. BC ಪಾಟೀಲ್ಗೂ ಚಾನ್ಸಸ್ ಕಮ್ಮಿ. ಇವರಿಗೆ ಅಂತೂ ಇವರನ್ನು ಅಕಾಮಡೇಟ್ ಮಾಡ್ತಾರೆ ಎಲ್ಲಿಯಾದರೂ, ಯಾವುದೊಂದು ಭರವಸೆ ಕೊಟ್ಟೆ ಕರ್ಕೊಂಡು ಬಂದಿರಬೇಕು ಜಗದೀಶ್ ಶೆಟ್ಟರನ್ನು. ಸೊ ಹಾಗಾಗಿ ಇವರಿಗೆ ಅಷ್ಟೊಂದು ಉಮೇದಿರಲಿಕ್ಕೆ, ಯಾಕಂದರೆ ಆಲ್ರೆಡಿ ನಾನು MLA ಆಗಿದ್ದೇನೆ, ಎಕ್ಸ್ ಚೀಫ್ ಮಿನಿಸ್ಟರ್, ಇನ್ನು ಡೆಲ್ಲಿ ಹೋಗಿ. ಬಟ್ ಡೆಲ್ಲಿ ಹೋದರೆ ಇಬ್ಬರಲ್ಲಿ ಒಬ್ಬರು ಇಬ್ಬರಲ್ಲಿ ಒಬ್ಬರು ಮಿನಿಸ್ಟರ್ ಅಂತ ಗ್ಯಾರಂಟಿ ಆಗ್ತಾರೆ. ಇಬ್ಬರು ಆಗ್ಬೋದು. ಸಪೋಸ್ ಈಗ ಕೂಬಾ ಎಲ್ಲ ಬಿಟ್ಟು 2 ಲಿಂಗಾಯತ ಕೋಟ ಇದ್ದರೆ 2 ಅಥವಾ ಒಬ್ರಿಗಂತೂ ಇಬ್ಬರಲ್ಲಿ ಗ್ಯಾರಂಟಿ ಆಗ್ತದೆ. ಸೊ ಅದು ನಾನು ಅಲ್ಲೊಂದೆಲ್ಲ ಹಾವೇರಿಯಲ್ಲಿ ಗೆದ್ದು ಬಂದರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತದೆ, ಇಬ್ಬರು ಪ್ರಯತ್ನ ಪಡ್ಬೋದು. ಎಸ್ ಆನಂದ್, ಈ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ಕಳೆದ ಒಂದು 6 ತಿಂಗಳಿಂದ ಕಾಂತೇಶ್ ಭಾಳ ದೊಡ್ಡ ಮಟ್ಟದ ಪ್ರಯತ್ನ ಪಟ್ಟಿದ್ರು. ಜಾತಿ ಸಮೀಕರಣ ಲೆಕ್ಕಾಚಾರದಲ್ಲಿ ಅವರು ಸ್ಪರ್ಧೆ ಮಾಡಬೇಕು ಅನ್ನೋಂಥ ಆಸಕ್ತಿಯನ್ನು ಬೆಳೆಸ್ಕೊಂಡು ಅಲ್ಲಿ ಮಠಮಾನ್ಯಗಳನ್ನು ಸುತ್ತಕ್ಕಂಥ ಪ್ರಯತ್ನ ಮಾಡಿದರು. ಈಶ್ವರಪ್ಪರ ಮುಂದಾಳತ್ವದಲ್ಲಿ ಎಲ್ಲ ಮಠಮಾನ್ಯಗಳನ್ನು ಸುತ್ತಿದ್ದಾರೆ. ಆ ಮೂಲಕ ಮಗನನ್ನು ಸ್ಪರ್ಧೆ ಮಾಡಲಿಕ್ಕೆ ಏನು ಬೇಕೋ ಆ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಂಡು, ಹಾಗಂತ ಮಾತ್ರಕ್ಕೆ ಅವರು ಅಲ್ಲಿರ್ತಕ್ಕಂಥ ಲೀಡರ್ಗಳನ್ನು ಅಪ್ರೋಚ್ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ಅವರು ಲೀಡರ್ಗಳನ್ನು ಸರಿಯಾಗಿ ಅಪ್ರೋಚ್ ಮಾಡಿದ್ದೇ ಆದರೆ BC ಪಾಟೀಲ್ ಅವರು ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸ್ತಕ್ಕ ಸನ್ನಿವೇಶ ಕ್ರಿಯೇಟ್ ಆಗ್ತಿರಲಿಲ್ಲ. ಅಥವಾ ಅಲ್ಲಿರ್ತಕ್ಕಂಥ 2ನೇ ಅಥವಾ 3ನೇ ಹಂತದ ನಾಯಕರುಗಳು ಕಾಂತೇಶ್ವರ ವಿರುದ್ಧವಾಗಿ, ಈಶ್ವರಪ್ಪರ ವಿರುದ್ಧವಾಗಿ ಧ್ವನಿ ಎತ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತದೆ. ಆರಂಭಿಕ ಹೊರಗಿನವರು ಅಂತಕ್ಕಂಥ ಕಾರ್ಡ್ ಪ್ಲೇ ಆಯಿತು. ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಲೀಡರ್ಗಳನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಈಶ್ವರಪ್ಪ ಮತ್ತು ಕಾಂತೇಶ್ ವಿಫಲರಾದರು. ಆದರೆ ಮಠಮಾನ್ಯಗಳನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಅವರು ನಿರಂತರವಾಗಿ ತೊಡಗಿಸ್ಕೊಂಡಿದ್ರು. ಸೊ ಈ ಹಂತದಲ್ಲಿ ಅವರು ಎಷ್ಟು ಸೂಕ್ತ ಅನ್ನುವಂಥ ಚರ್ಚೆಗಳು ಬಂದಾಗ ಬೊಮ್ಮಾಯಿಯವರ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಬೊಮ್ಮಾಯಿಯವರಿಗೆ ಆಸಕ್ತಿ ಇಲ್ಲ ಅಂತಕ್ಕಂಥ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾರೆ ಒಂದು ವಿಚಾರ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಹಾವೇರಿ, ಧಾರವಾಡ, ಬೆಳಗಾವಿ ಈ 3 ಸ್ಟ್ರೆಚಲ್ಲಿರ್ತಕ್ಕ ಒಂದೇ ಸ್ಟ್ರೆಚಲ್ಲಿರ್ತಕ್ಕಂಥ 3 ಲೋಕಸಭಾ ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳು ಗೆದ್ದಿದ್ದೇ ಆದರೆ ಮುಂದೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಯಾರನ್ನು ಮಂತ್ರಿ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಬಂದಾಗ ಒಂದೇ ಸ್ಟ್ರೆಚಲ್ಲಿರ್ತಕ್ಕಂಥವ್ರನಿಗೆ ಎಷ್ಟರ ಮಟ್ಟಿಗೆ ಆದ್ಯತೆ ಕೊಡ್ತಾರೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ. ಹಾಗಾದಾಗ ಬೊಮ್ಮಾಯಿ ಯಾವ ಸ್ಥಾನದಲ್ಲಿರ್ತಾರೆ ಅಥವಾ ಶೆಟ್ಟರ್ ಯಾವ ಸ್ಥಾನದಲ್ಲಿರ್ತಾರೆ, ಜೋಶಿ ಯಾವ ಸ್ಥಾನದಲ್ಲಿರ್ತಾರೆ, ಇವರ 3ರಲ್ಲಿ ಯಾರು ಆಯ್ಕೆ ಅನ್ನುವಂಥ ಒಂದು ಸಾಮಾನ್ಯವಾದಂಥ ಅಭಿಪ್ರಾಯ. ಹಾಗಾದಾಗ ತನಗೆ ಎಷ್ಟರ ಮಟ್ಟಿಗೆ ಅವಕಾಶ ಅನ್ನುವಂಥ ಒಂದು ಆತಂಕ ಬೊಮ್ಮಾಯಿಯವರಲ್ಲಿ ಇದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತದೆ. ಹಾಗಾಗಿ ಅವರು ಹಿಂದೆ ಮತ್ತು ಇನ್ನೊಂದು ಭಾಳ ಪ್ರಮುಖವಾಗಿ ಅವರಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಡೈರೆಕ್ಷನ್ಸ್ ಇಲ್ಲ. ಅಂದರೆ ನೀವು ಸ್ಪರ್ಧೆ ಮಾಡಲೇಬೇಕು ಅನ್ನೋಂಥ ಡೈರೆಕ್ಷನ್ಗಳು ಹೈಕಮಾಂಡ್ ಇದುವರೆಗೆ ಬಂದಿದೆ ಅನ್ನುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆ ಕಾರಣಕ್ಕಾಗಿ ಅವರು ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ನಿಲುವನ್ನು ವ್ಯಕ್ತಪಡಿಸಿಲ್ಲ. ಈಗಿರ್ತಕ್ಕಂಥ ಅಂದರೆ ಕಳೆದ ರಾತ್ರಿಯ ಮಾಹಿತಿಯ ಪ್ರಕಾರ ಬೊಮ್ಮಾಯಿಯವರ ಬದಲಾಗಿ ಮತ್ತೊಂದು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಎಲ್ಲವೂ ಕೂಡ ಅಂತಿಮ ಆಗಬೇಕು. ಪ್ರಶಾಂತ್ ಹೇಳಿದಾಗಲೇ ಶೆಟ್ಟರ್ ಹೆಸರು ಕೂಡ ಆ ಕ್ಷೇತ್ರದ ಸೂಕ್ತ ಅನ್ನುವಂಥ ಚರ್ಚೆಗಳಿದೆ. ಹಾಗಂತ ಇವೆಲ್ಲವೂ ಕೂಡ ಅಂತಿಮ ಆಗಬೇಕಾದ್ರೆ 2 ಅಥವಾ 3ನೇ ಪಟ್ಟಿ ಬರಬೇಕಾಗತ್ತೆ ಅನ್ನುವಂಥ ಮಾತಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಕಾಂತೇಶ್ ಅವರ ವಿಚಾರದಲ್ಲಿ ಅವ್ರಿಗೆ ಟಿಕೆಟ್ ತಪ್ಪಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಬೊಮ್ಮಾಯಿ ಹೆಸರು ಬಂತು ಅನ್ನುವಂಥ ಚರ್ಚೆ ಇದೆ. ತಪ್ಪಿಸ್ತಾ ಇರೋರು ಯಾರು ಅನ್ನುವಂಥ ಸಹಜವಾಗಿ ನಮ್ಮ ಬೊಟ್ಟು ತೋರಿಸ್ತಕ್ಕಂಥ ಯಡಿಯೂರಪ್ಪರ ಮೇಲೆ. ಯಡಿಯೂರಪ್ಪರು ಎಲ್ಲೋ ಒಂದು ಕಡೆ ರಾಜಕೀಯವಾದಂಥ ವೈರುಧ್ಯದ ಕಾರಣಕ್ಕಾಗಿ ಈಶ್ವರಪ್ಪ ಅವರ ಮಗನಿಗೆ ಟಿಕೆಟ್ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆ ಬಂತು. ಆ ಕಾರಣಕ್ಕಾಗಿ ಸಹಜವಾಗಿ ಯಡಿಯೂರಪ್ಪ ಅವರಿಗೆ ವಿರುದ್ಧವಾಗಿ ಅಭಿಪ್ರಾಯಗಳು ಬರುವ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಬಂತು. ಆವಾಗಲೇ ಇನ್ನೊಂದು ಭಾಳ ಗಟ್ಟಿಯಾಗಿ ಯಡಿಯೂರಪ್ಪ ಹೇಳಿದ್ದು, ನಾನು ಈಶ್ವರಪ್ಪ ಅವ್ರ ಮಗನಿಗೆ ಟಿಕೆಟ್ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ, ಈಶ್ವರಪ್ಪ ಅವ್ರ ಬೇಕಾದ್ರೆ ಡೆಲ್ಲಿ ಕರ್ಕೊಂಡು ಹೋಗ್ತೇನೆ ಒತ್ತಿ ಒತ್ತಿ ಹೇಳುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ. ಅಂದರೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥ ಇದು ಸೂಚನೆ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಎದುರುಗಡೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.